धरणी में तूने जन्म लिया यीशु, शूली पे लिए विश्राम, शूली पे लिए विश्राम। मुक्ति दिलाए यीशु नाम, शांति दिलाए यीशु नाम। बोलो सब लोग, मुक्ति दिलाए, मुक्ति दिलाए यीशु नाम, शांति दिलाए यीशु नाम। हम सबके पापों को मिटाने, हम सबके पापों को मिटाने यीशु हुआ बलिदान, यीशु हुआ बलिदान। मुक्ति दिलाए यीशु नाम, शांति दिलाए यीशु नाम। ಎಲ್ಲರೂ ಕೂಡಿ, मुक्ति दिलाए यीशु नाम, शांति दिलाए यीशु नाम। आए यीशु नाम, शांति दिलाए यीशु नाम। यीशु दया का बहता सागर, यीशु दया का बहता सागर, यीशु है दाता महान, यीशु है दाता महान। मुक्ति दिलाए यीशु नाम, शांति दिलाए यीशु नाम। मुक्ति दिलाए यीशु नाम, ಶಾಂತಿ ದಿಲಾಯೆ ಯೇಸು ನಾಮ। ಹೌದು ಕರ್ತನೇ, ರಾಜಾದಿರಾಜನೇ, ಮುಕ್ತಿ ಕೊಡ್ತಕ್ಕಂಥವನೇ, ನಮ್ಮ ಎಲ್ಲ ಶಾಪಗಳಿಂದ, ರೋಗಗಳಿಂದ, ವ್ಯಾಧಿಗಳಿಂದ, ಚಿಂತಾಭಾರಗಳಿಂದ ನಿನ್ನ ದುಃಖ ದಿನಗಳು ಸಮಾಪ್ತವಾದವು. ಯಾವತ್ತು ನೀವು ಯೇಸು ಕ್ರಿಸ್ತನನ್ನು ಅರಿತುಕೊಂಡಿದೆಯೋ, ತಿಳಿದುಕೊಂಡಿದೆಯೋ, ಅಂದಿನಿಂದನೇ ನಿನ್ನ ದುಃಖ ದಿನಗಳು ಸಮಾಪ್ತವಾದವು ಅನ್ನತಕ್ಕಂಥ ಸತ್ಯವನ್ನು ಇವತ್ತು ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನು ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರ ವೀಕ್ಷಕರೇ, ಸೇರಿ ಬಂದಿರತಕ್ಕಂಥ ಎಲ್ಲ ನನ್ನ ಸಭಿಕರೇ, ನನ್ನನ್ನು ಬೆಂಬಲಿಸಿರ್ತಕ್ಕಂಥ ಪ್ರತಿಯೊಂದು ನನ್ನ ಮಿತ್ರರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರನ್ನು ಈ ಒಂದು ನೇರ ಪ್ರಸಾರದಲ್ಲಿ, ನೇರ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮ ಜೊತೆಲಿ ಯೇಸು ಕ್ರಿಸ್ತನ ಆ ಮಹತ್ವ ಕಾರ್ಯಗಳ ವಿಷಯದಲ್ಲಿ ಮಾತಾಡ್ತಾ ನೀವು ಕೂಡ ಸಮಾಧಾನ, ಶಾಂತಿ, ಆರೋಗ್ಯ ಹೊಂದಿಕೊಳ್ಳಲಿ ಎಂಬುದಾಗಿ ಈ ಒಂದು ಕಾರ್ಯಕ್ರಮ, ಶುಭವಾರ್ತೆ, ಗುಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಮ್ಮ ಹೃದಯಗಳನ್ನು ಪೂರ್ಣವಾಗಿ ದೇವರ ಕಡೆಗೆ ತಿರುಗಿಸಿಕೊಂಡು ಪೂರ್ಣವಾಗಿ ಆತನ ಮೇಲೆ ಭರವಸೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತದನಂತರ ಆತನ ವಾಕ್ಯಗಳಿಗೆ ನಾವು ಪೂರ್ಣವಾಗಿ ನಮ್ಮ ಹೃದಯಗಳನ್ನು ತಿರುಗಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಸೇರಿ ಬಂದಿರುವ ಎಲ್ಲ ಭಕ್ತರನ್ನು ಆಶೀರ್ವದಿಸು ರಾಜ. ದೇವರ ವಾಕ್ಯವನ್ನು ದೇಶ ವಿದೇಶಗಳಲ್ಲಿ, ಪಟ್ಟಣಗಳಲ್ಲಿ, ನಮ್ಮ ನೆರೆ ರಾಜ್ಯಗಳಲ್ಲಿ, ನೆರೆ ದೇಶಗಳಿಂದ ಕೇಳ್ತಿರ್ತಕ್ಕಂಥ ಪ್ರತಿಯೊಂದು ಭಕ್ತರಿಗೆ ಯೇಸು ಕ್ರಿಸ್ತನ ಸುವಾರ್ತೆಯು ತಲುಪುವಂತೆ, ಎಲ್ಲರಿಗೂ ಅಗತ್ಯವಾಗಿರತಕ್ಕಂಥ ಆರೋಗ್ಯವು ಅವರಿಗೆ ತಲುಪಲಿ ರಾಜ. ಸಮಾಧಾನವು ಅವ್ರಿಗೆ ತಲುಪಲಿ, ಉಪಶಮನವು ಅವ್ರಿಗೆ ತಲುಪಲಿ, ಬಡತನದಿಂದ ಮುಕ್ತಿ ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಈ ಒಂದು ಶುಭವಾರ್ತೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದು ಕರ್ತನೆ. ಪ್ರತಿಯೊಬ್ಬರು ಕರ್ತನೆ ಈ ಶುಭವಾರ್ತೆ ಕಾರ್ಯಕ್ರಮದಿಂದ ಕರ್ತನೆ, ಈ ಗುಡ್ ನ್ಯೂಸ್ ಕಾರ್ಯಕ್ರಮದಿಂದ, ಪೀಸ್ ಮೇಕರ್ ಎಂಬ ಸಭೆಯಿಂದ, ಭಾರತದಿಂದ ನಾವು ಇದನ್ನು ಕರ್ತನೆ ಪ್ರಪಂಚದ ವ್ಯಾಪ್ತಿಯಲ್ಲಿ ಸಾರ್ತಾ ಇದ್ದೇವೆ. ಎಲ್ಲ ಜನರು ಈ ಸುವಾರ್ತೆಯನ್ನು ಕೇಳಿಕೊಂಡು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ಅರಿತುಕೊಂಡ್ರೆ ಸಾಕು, ಅವರ ಜೀವನ ಸುಗಮಯವಾಗಿರ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿರ್ತೇವೆ. ನಾವು ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ಪ್ರತಿಯೊಂದು ವೀಕ್ಷಕರಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೆನ್. ನನ್ನ ಎಲ್ಲ ವೀಕ್ಷಕರೇ, ದೂರದಿಂದ ಸಮೀಪದಿಂದ ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಮಿತ್ರರೇ, ಬಹಳ ಜಾಗ್ರತೆಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ರಿ. ಹಾಗೆ ನೀವು ಕೇಳ್ತಾ ಇರಬೇಕೆಂಬುದಾಗಿ ನನ್ನ ಆಸೆ. ಮತ್ತು ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಯೇಸು ಕ್ರಿಸ್ತನನ್ನು ಮುಟ್ಟಿ
ಯೇಸು ಕ್ರಿಸ್ತು ಅನೇಕ ಜನರನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ ಎಂಬುದಾಗಿ ಕೇಳಿದ ಒಂದು ಸ್ತ್ರೀ ತನ್ನ ಜೀವನದಲ್ಲಿ ಒಂದು ನೂತನವಾದಂಥ ಒಂದು ಇದನ್ನೇ ಆರಂಭ ಮಾಡಿಬಿಟ್ಲು. ಅವಳು ಏನಾಗಿ ಒಂದು ನೂತನವಾದಂಥ ನಂಬಿಕೆಯ ಕುರಿತು ಒಂದು ರೆವಲ್ಯೂಷನ್ ಆರಂಭ ಮಾಡಿಬಿಟ್ಲು ಅವಳು. ಏನಂತ ಹೇಳ್ಕೊಂಡು, ಯೇಸು ಕ್ರಿಸ್ತು ಮುಟ್ಟಿ ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರವಲ್ಲ ಗುಣವಾಗೋದು, ನಾವು ಯೇಸು ಕ್ರಿಸ್ತನನ್ನು ಮುಟ್ಟಿದರೆ ಗುಣವಾಗುತ್ತೇವೆ ಅನ್ನತಕ್ಕಂಥ ನಂಬಿಕೆ ಒಂದು 12 ವರ್ಷದ ರಕ್ತಸ್ರಾವ ರೋಗಿಯಲ್ಲಿ ಇದು ಬಂದ ಕೂಡಲೇ ಈ ಮಾತು ಎಷ್ಟು ದೇಶಗಳು ಹರಡಿದೆ ಅಂದರೆ ಹೇಳಲಿಕ್ಕಾಗಲ್ಲ. ದೇವರ ಮಕ್ಕಳೇ, ಇದನ್ನು ಗಮನಿಸ್ರಿ. ಮತ್ತೈ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ದೇಶ ವಿದೇಶಗಳಲ್ಲಿ ಆತನ ಸುವಾರ್ತೆಯು ಗಲಿಲಾಯದಿಂದ ಹಿಡಿದುಕೊಂಡು ಯೋರ್ದಾನ್ ನದಿ ಆಚೆಗಳಿಗೆ, ಮತ್ತು ಅಷ್ಟೇ ಅಲ್ಲ, ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಳು ತನ್ನ ಹೃದಯದಲ್ಲಿ ಅಂದುಕೊಂಡಳು. ಏನಂದುಕೊಂಡಳು? ವಿಶ್ವಾಸ ಏನು ದೊಡ್ಡ ಕಾರ್ಯ ಅಲ್ಲ. ಸಾಸಿವೆ ಕಾಳಷ್ಟು ವಿಶ್ವಾಸ, ನಂಬಿಕೆ ಇದ್ರೆ ಸಾಕು, ನೀವು ಪರಿಪೂರ್ಣವಾಗಿ ಗುಣಮುಖರಾಗ್ತೀರಿ. ಸಾಸಿವೆ ಕಾಳಷ್ಟು ವಿಶ್ವಾಸ, ಮತ್ತೇನು ದೊಡ್ಡ ವಿಶ್ವಾಸ ಬೇಕಾಗಿಲ್ಲ. ಓದ್ತಿರಿ ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಸತ್ಯವನ್ನು ನೋಡ್ತೇವೆ. ಓದ್ತಿರೊಬ್ಬರು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವುಳ್ಳ ಸ್ತ್ರೀ ಬಂದಳು. ಆಕೆ ಅನೇಕ ವೈದ್ಯರಿಂದ ಔಷಧವನ್ನು ಪಡ್ಕೋತಾ ಬಹು ಕಷ್ಟವನ್ನು ಅನುಭವಿಸಿದಂತೆ. ಕೈಯಲ್ಲಿದ್ದದ್ದನ್ನೆಲ್ಲ ಸಂಪತ್ತನ್ನು ಅವಳು ಕಳ್ಕೊಂಡಳು. ಯಾಕಂದ್ರೆ ಆ ಒಂದು ತನ್ನ ರೋಗವನ್ನು ಗುಣಪಡಿಸಿಕೊಳ್ಳೋದಕ್ಕಾಗಿ ಅನೇಕ ವೈದ್ಯರ ಹತ್ರ ಖರ್ಚು ಮಾಡಿರುವ ನಿಮಿತ್ತ ರೋಗ ಇನ್ನೂ ಹೆಚ್ಚಾಗುತ್ತಾನೆ ಬಂದಿದೆ ಹೊರತು ಮತ್ತೇನು ಪ್ರಯೋಜನವಾಗಲಿಲ್ಲ ಎಂಬುದಾಗಿ ಹೇಳಿಕೊಂಡು ಅವಳು ಎಷ್ಟೋ ಬಳಲಿ ಹೋಗಿದ್ಲು. ಆದರೆ ಒಂದು ದಿವಸ ಅವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಎಷ್ಟೋ ಕಾರ್ಯಗಳು ಅವಳು ಕೇಳಿದ್ಳು. ಎಲ್ಲ ಥರದ ರೋಗಿಗಳು, ಅನೇಕ ಭಯಂಕರವಾದಂಥ ರೋಗ ಅಂದರೆ ಆಗಿನ ಕಾಲದಲ್ಲಿ ಮಾರಕ ರೋಗ, ಅಂಟು ರೋಗ, ಅದು ನಾವು ನೋಡುತ್ತೇವೆ. ಅದು ಎಂಥ ರೋಗ ಅಂದರೆ ಕುಷ್ಠರೋಗ ಇತ್ತು. ಈಗ ಏಡ್ಸ್ ಎಂಬುದಾಗಿ, ಹೆಪಟೈಟಿಸ್ ಬಿ ಎಂಬುದಾಗಿ ಹೇಳ್ತೇವೆ, ಅಂಟು ರೋಗ, ಮಾರಕ ರೋಗ ಅಂತೇಳಿ. ಆಗಿನ ಕಾಲದ ಅವಮಾನಕರವಾದಂಥ ರೋಗ ಅಂದರೆ ಕುಷ್ಠರೋಗ ಇತ್ತು ಯೇಸು ಕ್ರಿಸ್ತನ ಕಾಲದಲ್ಲಿ. ಅಂಥ ಒಂದು ಅವಮಾನಕರವಾದಂಥ ಮಾರಕ ಅಂಟು ರೋಗವನ್ನು ಯೇಸು ಕ್ರಿಸ್ತನು ಗುಣಪಡಿಸುವುದಾದರೆ ನನಗಿರತಕ್ಕಂಥ ರಕ್ತಸ್ರಾವದ ರೋಗವನ್ನು ಗುಣಪಡಿಸಲಿಕ್ಕೆ ಆತನ ಸಾಧ್ಯನೋ, ಆತನು ಸರ್ವಶಕ್ತನೋ, ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅನ್ನತಕ್ಕಂಥ ನಂಬಿಕೆ ಈ ರಕ್ತಸ್ರಾವ ರೋಗಿಗೆ ಅವಳಲ್ಲಿ ಉಂಟಾಯಿತು. ಈ ನಂಬಿಕೆ ಅನ್ನೋದು ಏನಂತ ಹೇಳ್ತೇನೆ, ಅವಳು ತನ್ನ ಮನಸ್ಸಲ್ಲಿ ಅಂದುಕೊಂಡಳಂತೆ, ನಾನು ಮುಟ್ಟಿದರೆ ಗುಣವಾಗುತ್ತೇನೆ. ನಂಬಿಕೆ ಅಂದರೆ ಭಾಳ ದೊಡ್ಡ ಕಾರ್ಯವಲ್ಲ, ಭಾಳ ಜಾಗ್ರತೆ ಅಂತ ಕೇಳ್ಕೊಳ್ತೀರಿ. ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ವಿಷಯದಲ್ಲಿ ಕೇಳಿಕೊಂಡು ಆ ಸ್ತ್ರೀ ಯೇಸು ಕ್ರಿಸ್ತನ ವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನ ಉಡುಪಿನ ಅಂಚನ್ನು, ಗೊಂಡೆಯನ್ನು ಮುಟ್ಟಿದರೆ ಸಾಕು, ನಾನು ಗುಣವಾಗುತ್ತೇನೆ ಎಂದು ತನ್ನಲ್ಲಿ ಅಂದುಕೊಂಡಳು. ಏನು ಮಾಡಿದ್ಲು? ತನ್ನಲ್ಲಿ ಅಂದುಕೊಂಡಳು. ವಿಶ್ವಾಸ ಅಂದರೆ, ನಂಬಿಕೆ ಅಂದರೆ ಬೆಟ್ಟದಷ್ಟು ನಿನಗೆ ನಂಬಿಕೆ ಇದ್ದರೆ ನೀನು ಗುಣಮುಖನಾಗುತ್ತಿ, ಅಥವಾ ಭಾಳ ದೊಡ್ಡ ನಂಬಿಕೆ ಬೇಕು, ನಿನಗೆ ಕುಂಬಳಕಾಯಷ್ಟು ದೊಡ್ಡ ವಿಶ್ವಾಸ ಇದ್ದರೆ ನೀನು ಗುಣಮುಖನಾಗ್ತಿ, ನಿನ್ನ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನತಕ್ಕಂಥಲ್ಲ. ಯೇಸು ಕ್ರಿಸ್ತನ ಮೇಲೆ, ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸ್ತಾನ ಅನ್ನತಕ್ಕಂಥ ನಂಬಿಕೆ ಅನ್ನೋದು ಏನಂದರೆ, ಹೌದು, ನಾನು ಯೇಸು ಕ್ರಿಸ್ತನ ಉಡಿದ್ರೆ ಖಂಡಿತವಾಗಿ ನಾನು ಗುಣವಾಗುತ್ತೇನೆ ಎಂಬುದಾಗಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ಭಾಳ ಜಾಗ್ರತೆಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಈ ನಂಬಿಕೆ ಅಂದುಕೊಂಡಳು, ಮತ್ತೇನು ದೊಡ್ಡ ವಿಷಯ ಅಲ್ಲ, ನಾನು ಗುಣವಾಗುತ್ತೇನೆ ಅಂದುಕೊಂಡಳು. ಎಲ್ಲ ಹೇಳ್ತೀರಿ ಅಂದುಕೊಂಡಳು. ನಾವು ಯೇಸು ಕ್ರಿಸ್ತನಲ್ಲಿ ಆ ಸಾಮರ್ಥ್ಯ ಇದೆ, ಆ ಶಕ್ತಿ ಇದೆ, ಎಲ್ಲ ರೋಗಗಳನ್ನು ಗುಣಪಡಿಸತಕ್ಕಂಥ ಆ ದಿವ್ಯ ಶಕ್ತಿ ಆತನಲ್ಲಿ ಇದೆ ಅನ್ನತಕ್ಕಂಥ ನಂಬಿಕೆ ನಿಮ್ಮಲ್ಲಿ ಯಾವಾಗ ಮೂಡುತ್ತದೋ ಆವಾಗಲೇ ಯೇಸು ಕ್ರಿಸ್ತನಿಂದ ಆ ಶಕ್ತಿ ಹೊರಗೆ ಬಂದು ಅವಳನ್ನು ಗುಣಪಡಿಸಿದೆ. ಭಾಳ ಸಿಂಪಲ್ ಇದೆ. ಯಾಕಂದರೆ ನಿನ್ನಲ್ಲಿರ್ತಕ್ಕಂಥ ಆ ಥಿಂಕಿಂಗ್ ಪವರ್, ಯೋಚಿಸುವ ಶಕ್ತಿ, ದೇವರಲ್ಲಿರ್ತಕ್ಕಂಥ ಸ್ವಸ್ಥತಾ ಶಕ್ತಿಯನ್ನು ಎಳೆಯುವ ಸಾಮರ್ಥ್ಯ ನಿನ್ನ ಒಳಗಿದೆ. ಹಲ್ಲೆಲೂಯಾ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ನಾನು ಈ ನೂತನವಾದಂಥ ಸಂದೇಶ ಇವಳಿಗೆ ಯಾರೂ ಹೇಳಿಲ್ಲ. ಯಾರಿಗೆ?
ಈ ರಕ್ತಸ್ರಾವ ರೋಗಿಗೆ ಯಾರೂ ಕಲಿಸ್ಕೊಟ್ಟಿಲ್ಲ ನೀನು ಮುಟ್ಟುವುದರಿಂದ ಗುಣವಾಗ್ತಂತೇಳಿ. ಆದರೆ ಯೇಸು ಕ್ರಿಸ್ತು ಅನೇಕ ಜನರನ್ನು ಮುಟ್ಟುವುದರಿಂದ ಗುಣವಾಗ್ತಾ ಇದೆ ಅಂತ ಅವಳು ಕೇಳಿದ್ಲು. ಯೇಸು ಕ್ರಿಸ್ತನ ಮೇಲೆ ಅನೇಕ ಜನರು ಯೇಸು ಕ್ರಿಸ್ತನು ಅವರ ಮೇಲೆ ಕೈ ಇಡಲು ಗುಣವಾಗ್ತಾ ಇದ್ದಾರೆ ಅಂತ ಕೇಳಿದ್ಲು. ಆದರೆ ಇವಳು ತನ್ನ ಮನಸ್ಸೊಳಗೆ, ಯಾಕೆ ನಾನು ಯೇಸು ಕ್ರಿಸ್ತನ ಉಡುಪಿನ ಅಂಚನ ಆ ಗೊಂಡೆಯನ್ನು ಮುಟ್ಟಿದರೆ ನಾನು ಯಾಕೆ ಗುಣವಾಗಲ್ಲ? ಖಂಡಿತವಾಗಿ ಗುಣವಾಗ್ತದೆ. ಯಾಕಂದರೆ ಆತನಲ್ಲಿ ಈ ಎಲ್ಲ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ, ಶಕ್ತಿ ಆತನಲ್ಲಿ ಇದೆ ಅನ್ನತಕ್ಕಂಥ ಆಲೋಚನೆ ಯಾವಾಗ ಆ ಸ್ತ್ರೀಯಲ್ಲಿ ಮೂಡಿತ್ತೋ, 12 ವರ್ಷದ ರೋಗ, ಯಾವ ವೈದ್ಯರು ಗುಣ ಮಾಡಲಾರಂಥ ರೋಗ, ಅವಳು ಆ ಮುಟ್ಟಿದ ಕ್ಷಣದಲ್ಲಿ ಅವಳು ಗುಣಮುಖಳಾದರಂದರೆ ಪ್ರಪಂಚದ ವ್ಯಾಪ್ತಿಯಲ್ಲಿ ಈ ಒಂದು ಸುದ್ದಿ ಬೆಂಕಿ ಅಂಟಿಕೊಂಡಿದ್ದಂತೆ ದೇಶ ವಿದೇಶಗಳಲ್ಲಿ ಯೇಸು ಕ್ರಿಸ್ತನು ಯಾವ ಊರಿನಲ್ಲಿ ಗುಣಪಡಿಸಿದನೋ ಅಲ್ಲಿಂದ ಎಲ್ಲ ದೇಶ ವಿದೇಶಗಳಲ್ಲಿ ಆ ಒಂದು ಆರೋಗ್ಯವು ಸಾರಲ್ಪಡ್ತಾ ಇತ್ತು. ಅನೇಕ ಜನರಿಗೆ ತಿಳಿದು ಬಂತು. ಈ ಒಂದು ಕುರಿತು ಪ್ರಸಿದ್ಧಿಗೆ ಬಂದು ದೇಶಗಳಲ್ಲಿ ಪ್ರಸಿದ್ಧಿ ಬಂದು ಬಹಳ ಸ್ಥಳಗಳಲ್ಲಿ ಇದು ತಿಳಿದು ಬಂದಿದೆ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಈ ಮಾತನ್ನು ನೋಡ್ತೇವೆ. ಈ ಮಾತನ್ನು ಯೇಸು ಕ್ರಿಸ್ತನ ವಿಷಯದಲ್ಲಿ ಅವಳು ಕೇಳಿ ಸುದ್ದಿ ಎಲ್ಲ ಜನಗಳಲ್ಲಿ ಬಂದಿರುವಾಗ ಆಗ ಅನೇಕ ಜನರು ಈ ಒಂದು ರಕ್ತಸ್ರಾವ ರೋಗಿ ಮುಟ್ಟಿ ಗುಣವಾದಳಲ್ಲ, ಇವಳು ಕೆಟ್ಟ ರೋಗವಲ್ಲ ಎಂಬುದಾಗಿ ತಿಳಿದುಕೊಂಡು ಆಗ ಇನ್ನೂ ಕೆಲವ ದೇಶದವರು 6ನೇ ಅಧ್ಯಾಯ ಭಾಳ ಜಾಗ್ರತೆಯಿಂದ ನೋಡ್ತೀರಿ. ಯೇಸು ಕ್ರಿಸ್ತನನ್ನು ಮುಟ್ಟಿ ಗುಣವಾದವಳು ಒಬ್ಬಳೇ ಎಂಬುದಾಗಿ ನಾವು ಭಾಳ ಜನ ಬೋಧನೆಯಲ್ಲಿ ಕೇಳಿದ್ದೇವೆ. ಆದರೆ ಯೇಸು ಕ್ರಿಸ್ತನನ್ನು ಮುಟ್ಟಿ ಸುಮಾರು 10 ದಶಲಕ್ಷಕ್ಕಿಂತ ಹೆಚ್ಚಿನ ಜನರು ಆತನ ನುಡಿಯಿಂದ, ಆತನ ಕೈ ಇಡುವುದರಿಂದ, ಆತನನ್ನು ಮುಟ್ಟುವುದರಿಂದ ಗುಣವಾದರೆಂಬುದಾಗಿ ಇತಿಹಾಸದಲ್ಲಿ ಹೇಳಿತ್ತು. ಇತಿಹಾಸದಲ್ಲಿ ಹೇಳಿದೆ, ದ ಜೋಸಫಾಸ್ ಹಿಸ್ಟ್ರಿ ಅಂದರೆ ಯಹೂದ್ಯರ ಇತಿಹಾಸಗಾರನಾಗಿರ್ತಕ್ಕಂಥ ಯೆಹೋಷಾಫಾತ್ ಅನ್ನತಕ್ಕಂಥವನು ಸುಮಾರು 10 ದಶಲಕ್ಷಕ್ಕಿಂತಲೂ ಹೆಚ್ಚಿನ ಅದ್ಭುತಗಳು, ಮಹತ್ವ ಕಾರ್ಯಗಳು, ಸೂಚಕ್ರಿಯಗಳು, ಸ್ವಸ್ಥತೆಗಳನ್ನು ಯೇಸು ಕ್ರಿಸ್ತು ಮಾಡಿರೋದ್ರಿಂದ ಆತ ಪ್ರಖ್ಯಾತವಾಗಿ ಪ್ರಪಂಚದ ವ್ಯಾಪ್ತಿಯಲ್ಲಿ ಯೇಸು ರಕ್ಷಕನು ಎಂದು ಜನರು ಅರ್ಥ ಮಾಡಿಕೊಂಡ್ರು. ಆಗ ಈ ಸುದ್ದಿ, ಯಾವ ಸುದ್ದಿ? ಈ ರಕ್ತಕುಸುಮ ಯೇಸು ಕ್ರಿಸ್ತನನ್ನು ಮುಟ್ಟಿ ಉಡುಪನ್ನು ಮುಟ್ಟಿ ಗುಣವಾಗಿದಳು ಎಂಬುದಾಗಿ ಈ ಸುದ್ದಿ ದೇಶ ವಿದೇಶಗಳಲ್ಲಿ ಎಲ್ಲ ಹರಡುತ್ತಾ ಬಂತು. ಮತ್ತಾಯ ಸುವಾರ್ತೆ, ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನದಲ್ಲಿ ಈಗ ಇನ್ನೊಂದು ಕೆಲವು ದೇಶಗಳಲ್ಲಿ ಏನಾಗಿದೆ ನೋಡ್ರಿ. ಗೆನಸರೇತ್ ಅನ್ನತಕ್ಕಂಥ ದೇಶದಲ್ಲಿ ಜನರಿಗೆ ಈ ಸುದ್ದಿ ಗೊತ್ತಾಯ್ತು. ಓದ್ರಿ ಸಿಸ್ಟರ್. ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ 53. The Gospel of Mark chapter 6 and 53. We have seen there Jesus, the woman of blood issue, she has been healed by touching Jesus. We have heard that only one woman had been healed by touching. But when we see in the Bible, completely going through the Bible, when they heard the world and the surrounding villages and cities and countries, when they heard that Jesus Christ healed the woman by other way and a different angle, that woman was healed by touching the garment of Jesus. Not Jesus touched her. Because of her faith, she was healed. This news has been spread like a fire in the forest throughout all the regions around Jesus Christ, and all the states and all the countries and all the cities and villages. This thing has been heard there, and the people of Gennesareth, they had come to Jesus and begged him, "My Lord, let us to touch your garment." All the sick people, as soon as they touched, as many as the sick people touched the garment of Jesus, they were all, not even one left, listen carefully, they were all healed by the deadly diseases, incurable diseases. These all diseases were healed. So the name of Jesus Christ was recorded in history as after AD and BC. Hallelujah. Let us come back to the point right now. ಈಗ ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನದಲ್ಲಿ ನಾವು ಈ ಸತ್ಯವನ್ನು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನು ಮುಟ್ಟಿ ಗುಣವಾಗಿದ್ದು ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಸುಮಾರಷ್ಟು ಸ್ಥಳಗಳಲ್ಲಿ ಅನೇಕ ರೋಗಿಗಳು ಗುಣವಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಓದ್ರಿ.
ಯೇಸು ಕ್ರಿಸ್ತನು ಸಮುದ್ರವನ್ನು ದಾಟಿ ಗೇನಸ್ರೇತ್ ಎಂಬ ದೇಶಕ್ಕೆ ಪ್ರವೇಶ ಮಾಡಿರುವಾಗ ದೇಶದ ದಡಕ್ಕೆ ಮುಟ್ಟಿ ದೋಣಿಯನ್ನು ಕಟ್ಟಿದರು. ಯೇಸು ಕ್ರಿಸ್ತನು ಮತ್ತು ಶಿಷ್ಯರು ದೋಣಿಯಿಂದ ಇಳಿದ ಕೂಡಲೇ ಆ ದೇಶದ ಜನರೆಲ್ಲರೂ ಗುರುತಿಸಿ ಆ ದೇಶದಲ್ಲಿ ಎಲ್ಲ, ಆ ಸೀಮೆಗಳಲ್ಲಿ ಎಲ್ಲ ಜನರು ಓಡಿ 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 ತಿಳಿಸಿದ್ರಂತೆ, ಅಯ್ಯೋ ಯೇಸು ಕ್ರಿಸ್ತನು ಬಂದ. ಓಡಿ ಓಡಿ ಎಲ್ಲ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ನೆಟ್ಟಗಿಲ್ಲದವರನ್ನು ಎದ್ರ ಮೇಲೆ ಹಾಕಿಕೊಂಡು ದೋಣಿಯ ಮೇಲೆ ಈಗ ನಾವು ಸ್ಟ್ರೆಚರ್ ಅಂತ ಹೇಳ್ತೀವಿ, ಮಂಚವನ್ನೇ ಹೊತ್ಕೊಂಡು ಬಂದಿದ್ದಾರೆ ಕೆಲವು ಜನ. ದೋಣಿಯ ಮೇಲೆ ಸ್ಟ್ರಕ್ಚರ್ ಮೇಲೆ ಯೇಸು ಕ್ರಿಸ್ತನು ಎಲ್ಲೆಲ್ಲಿ ಸಂಚರಿಸ್ತಾ ಇದ್ದಾನೆ ಗೇನಸರೇತ್ ಸೀಮೆಯಲ್ಲಿ, ಅಲ್ಲೆಲ್ಲ ರೋಗಿಗಳನ್ನು ಹೊತ್ತುಕೊಂಡೋಗಿ ಅಲ್ಲೆಲ್ಲಿ ತೆಗೆದುಕೊಂಡು ಹೋದರು. ಆತನು ಯಾವ ಗ್ರಾಮಗಳಲ್ಲಿ ಹೋದರು, ಯೇಸು ಕ್ರಿಸ್ತನು ಯಾವ ಊರು ಮತ್ತು ಹಳ್ಳಿಗಳಿಗೆ ಹೋದರು, ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿ, ಮಾರ್ಕೆಟ್ ಪ್ಲೇಸ್ಗಳಲ್ಲಿ, ಪೇಟೆಗಳಲ್ಲಿ, ದಾರಿಯಲ್ಲಿ, ಬೀದಿಗಳಲ್ಲಿ ಎಲ್ಲ ಮಲಗಿಸಿ ಅಲ್ಲಿನ ಜನರು ಭಿಕ್ಷೆ ಬೇಡಿದರಂತೆ, ಭಿನ್ನಹ ಮಾಡಿಕೊಂಡಿದ್ರಂತೆ. ಯೇಸುವೆ, ನಿನ್ನ ಉಡುಪಿನ ಗೊಂಡೆಯನ್ನಾದರೆ ಮುಟ್ಟಗೊಡಿಸು ನಮ್ಮನ್ನು ಎಂಬುದಾಗಿ ಅನುಮತಿ ಕೇಳಿರುವಾಗ ಆಗ ಯೇಸು ಕ್ರಿಸ್ತನ ಹತ್ರ ಬೇಡಿಕೊಂಡ್ರು. ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ದವರೆಲ್ಲರೂ ಸ್ವಸ್ಥವಾದರು. ಇದು ಏನು ತೋರುತ್ತದಂದ್ರೆ, ಇಲ್ಲಿ ಯೇಸು ಕ್ರಿಸ್ತನು ಒಂದು ಮತಕ್ಕಾಗಿ ಆಗಲಿ, ಒಂದು ರಾಷ್ಟ್ರಕ್ಕಾಗಲಿ, ಒಂದು ದೇಶಕ್ಕಾಗಿ ಮಾತ್ರವಲ್ಲ, ಆತನು ಭೂಲೋಕದಲ್ಲಿರುವ ಎಲ್ಲ ಜಾತಿ ಜನಾಂಗಕ್ಕಾಗಿ, ಮಾನವನಾಗಿ ಹುಟ್ಟಿದ್ದ ಪ್ರತಿಯೊಂದು ಮನುಷ್ಯನಿಗಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬ ಸತ್ಯವು ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಒಂದು ಮತ ಪ್ರಚಾರಕನಲ್ಲ, ಆತನು ಪರಲೋಕ ರಾಜ್ಯದ ದೇವರ ಪ್ರತಿರೂಪವಾಗಿ ಎಲ್ಲ ಜನರಿಗೆ ಆತನು ಪ್ರತಿಯೊಬ್ಬರನ್ನು ಗುಣಪಡಿಸಿದ್ದಾನೆ. ಅದುವೇ ಯೇಸು ಕ್ರಿಸ್ತನ ಹೆಸರು ಇತಿಹಾಸದ ದಾಖಲೆಗಳಲ್ಲಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಎಂದು ದಾಖಲಿಸಲಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನು ಅವನು ಇದೆಷ್ಟು ಚೆನ್ನಾಗಿದೆ ನೋಡ್ರಿ. As many has touched Jesus, they were all healed. Listen carefully, my English people, my English friends. Sometimes we think that the blood issue, the woman of blood issue for 12 years, she might have healed by touching. No. We have to read Bible clearly and properly. As many as touched. ಯೆಹೋಷಾಫಾತ್ ಹಿಸ್ಟ್ರಿಯಲ್ಲಿ ಹೇಳ್ತಾ ಇದೆ, ಯೆಹೋಷಾಫಾತನು ಯಹೂದ್ಯರ ಇತಿಹಾಸದಲ್ಲಿ ಬರೆದಿದ್ದಾನೆ, ಯೇಸು ಕ್ರಿಸ್ತನು ಮಾಡಿರತಕ್ಕಂಥ ಅದ್ಭುತಗಳು, ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು ಸುಮಾರು 10 ದಶಲಕ್ಷಕ್ಕಿಂತಲೂ ಹೆಚ್ಚಿನ ಆಗಿದೆ. ಅದಕ್ಕಾಗಿ ಯೋಹಾನ್ ಸುವಾರ್ತೆಯಲ್ಲಿ ಒಂದು ಸತ್ಯವೂ ಬರೆಯಲಾಗಿದೆ. ಗಮನಿಸ್ತೀರಿ, ನಾನೇನು ಹೇಳ್ತಾ ಇದ್ದೇನೆ, ಹೋದ ವಾರದಲ್ಲಿ ಹೇಳಿದ ಅದೇ ಮಾತನ್ನು, ಕಳೆದ ವಾಲ್ಯೂಮ್ನಲ್ಲಿ ಹೇಳಿರ್ತಕ್ಕಂಥ ಮಾತಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದೇವೆ. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೋಹಾನ್ ಸುವಾರ್ತಿಕನು ಹೇಗೆ ಅದನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ 20ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಿಜವಾಗಲೂ ಆತನು ಮಾಡಿರತಕ್ಕಂಥ ಮಹತ್ವ ಕ್ರಿಯೆಗಳನ್ನು ಬರೆಯಲು ಈ ಪುಸ್ತಕದಲ್ಲಿ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ್ರು. ಓದ್ರಿ, ಯೋಹಾನ್ ಸುವಾರ್ತಿಕನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆದಿರತಕ್ಕಂಥವನು, ಯೇಸು ಕ್ರಿಸ್ತನು ಇನ್ನೂ ಬೇರೆ ಮಹತ್ವ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ತನ್ನ ಶಿಷ್ಯರ ಕಣ್ಣಿನ ಸಮಕ್ಷಮದಲ್ಲೇ ಮಾಡಿದನು. ಅವುಗಳು ಈ ಬೈಬಲ್ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಯಾಕೆ ಆಮೇಲೆ ಆದರೆ ಯೇಸು ದೇವಕುಮಾರನಾದ
ಯೇಸು ಕ್ರಿಸ್ತು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವ ಹಾಗೆ ನಂಬಿ ಆತನ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ಸುಖ ಜೀವನವನ್ನು ಪಡ್ಕೊಳ್ಳುವಂತೆಯೂ ಇಷ್ಟೇ ಬರೆದಿದೆ ಬೈಬಲಲ್ಲಿ, ಹೆಚ್ಚು ಬರೆದಿಲ್ಲ ಇನ್ನು. ಹಲ್ಲೆಲೂಯ. ಆದರೆ ಮತ್ತು ಯೋಹಾನ್ ಸ್ವಾರ್ಥಕನು ಎಷ್ಟು ಚೆನ್ನಾಗಿ ಮತ್ತೊಂದು ಮಾತು ಹೇಳ್ತಾ ಇದ್ದಾನೆ, ಕೊನೆಯ ಅಧ್ಯಾಯ 21ನೇ ಅಧ್ಯಾಯ. ಯಾಕಂದರೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತು ಮಾಡಿರ್ತಕ್ಕಂಥ ಕ್ರಿಯೆಗಳು ಬರೆಯುವುದಕ್ಕೆ ಪ್ರಪಂಚದ ಎಲ್ಲ ಪುಸ್ತಕಗಳು ಸಾಕಾಗುವುದಿಲ್ಲ ಎಂಬುದಾಗಿ ಹೇಳಿದ. ಯಾವ ಸಮಯದಲ್ಲಿ? ಯೇಸು ಕ್ರಿಸ್ತನ ಸಮಯದಲ್ಲಿ. 21ನೇ ಅಧ್ಯಾಯ ಕೊನೆಯ ವಚನವನ್ನು ಓದಿಕೊಳ್ಳೋಣ. 25ನೇ ವಚನದಲ್ಲಿ ಯೋಹಾನ್ ಸುವಾರ್ತೆ 21 ಕೊನೆಯ ವಚನ. ಇದಲ್ಲದೆ ಯೇಸು ಕ್ರಿಸ್ತನು ಮಾಡಿದ್ದ ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು, ಅದ್ಭುತ ಕಾರ್ಯಗಳು ಇನ್ನೂ ಬಹಳವಿದೆ. ಅದನ್ನೆಲ್ಲ ಒಂದೊಂದಾಗಿ ವಿವರಿಸಿ ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ಪವಾಡಗಳು, ಸ್ವಸ್ಥತೆಗಳನ್ನು ಒಂದೊಂದಾಗಿ ವಿವರವಾಗಿ ಬರೆಯೋದಾದರೆ ಬರೆಯಬೇಕಾಗಿರುವ ಪುಸ್ತಕಗಳನ್ನು ಲೋಕವೇ, ಆಗಿನ ಕಾಲದಲ್ಲಿ ಲೋಕವೇ ಹಿಡಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು 2000 ವರ್ಷದ ಕೆಳಗೆ ಯೇಸು ಕ್ರಿಸ್ತನ ಶಿಷ್ಯನು ಹೇಳ್ತಾ ಇದ್ದಾನೆ. ಇದು ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ಬರೆಯಬೇಕಾಗಿರುವ ಪುಸ್ತಕಗಳು ಲೋಕವೇ ಹಿಡಿಸುವುದಿಲ್ಲಂತೆ. ಅಷ್ಟು ಪುಸ್ತಕಗಳು ಬರೆದರೂ ಕೂಡ ಯೇಸು ಕ್ರಿಸ್ತನ ಮಾಡಿರ್ತಕ್ಕಂಥ ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ಅದ್ಭುತ ಕಾರ್ಯಗಳು, ಸ್ವಸ್ಥತೆಗಳನ್ನು ಬರೀಲಿಕ್ಕೆ ಆಗುವುದಿಲ್ಲ ಎಂಬುದಾಗಿಲ್ಲ. ಆದರೆ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಲ್ಲಿ ಹೇಗೆ ಅಂತೇಳಿ ನಾನು ಗಮನಿಸ್ತಾ ಇರುವಾಗ, ಯೆಹೋಷಾಫಾಟನು ಆಗಿನ ಕಾಲದಲ್ಲಿ ಪ್ರಪಂಚ ವ್ಯಾಪ್ತಿಯಲ್ಲಿ ಜನಸಂಖ್ಯೆನೂ ಕಡಿಮೆ ಇತ್ತು. ಆ ಜನಸಂಖ್ಯೆ ಕಡಿಮೆಯಲ್ಲಿ ಕೂಡ 10 ಲಕ್ಷ ಜನರು, ಯೇಸು ಕ್ರಿಸ್ತನ ಮೂಲಕವಾಗಿ 10 ಲಕ್ಷ ಜನರು, ಸುಮಾರು 10 ಲಕ್ಷ ಜನರು ವಿಭಿನ್ನವಾದಂಥ ಮಾರಕ ರೋಗಗಳು, ಅಸಂಭವವಾದ ರೋಗಗಳು ಮತ್ತು ಔಷಧಿಯಿಂದ ಗುಣವಾಗಲಾರಂಥ ರೋಗಗಳು ಮತ್ತು ಬೇನೆಗಳು, ಮೈ ನೆಟ್ಟಗಿಲ್ಲದವರು, ಹುಟ್ಟು ಕುರುಡರು, ಇಂಥ ಅನೇಕ ಅಸಂಭವವಾದಂಥ ರೋಗಗಳು, ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು ಯೇಸು ಕ್ರಿಸ್ತನು ಮಾಡಿದನೆಂಬುದಾಗಿ ಯೆಹೋಷಾಫಾಟ್ ಎಂಬ ಯಹೂದ್ಯರ ಇತಿಹಾಸಗಾರನು, ಕ್ರೈಸ್ತ ಇತಿಹಾಸಗಾರನಲ್ಲ, ಯಹೂದ್ಯರ ಇತಿಹಾಸಗಾರನಿದ್ದನು. ಯೆಹೋಷಾಫಾಟನನ್ನು ಯಹೂದ್ಯರ ಇತಿಹಾಸಗಾರನು ಬರೆದಿದ್ದ. ಆದರೆ ಇವತ್ತು ನಾನು ಬೈಬಲಲ್ಲಿ ನೋಡ್ತಾ ಇದ್ದೇನೆ, ಆತನು ಮಾಡಿರ್ತಕ್ಕಂಥ ಸೂಚಕರು ಭೂಮಿಯ ಎಲ್ಲ ಪುಸ್ತಕಗಳು ಆಗಿನ ಕಾಲದಲ್ಲಿ ಹಿಡಿಸುವುದಿಲ್ಲ ಎಂಬುದಾಗಿ ಹೇಳಿದರು. ಇದನ್ನು ನಾನು ಯಾಕೆ ಕೇಳ್ತಾ ಇದ್ದೆ ಅಂದರೆ, ಯೇಸು ಕ್ರಿಸ್ತನು ಒಬ್ಬ ರೋಗಿಯನ್ನು ಮುಟ್ಟಿ ಗುಣಪಡಿಸಿದರೆ, ಯೇಸು ಕ್ರಿಸ್ತನನ್ನು ರಕ್ತಸ್ರಾವ ರೋಗಿ, 12 ವರ್ಷದ ರಕ್ತಸ್ರಾವ ರೋಗಿ ಮುಟ್ಟಿ ಗುಣವಾದಳು. ಆದರೆ ಮೈ ನೆಟ್ಟಗಿಲ್ಲದವರು ಅಂತ ಹೇಳಲಾಗಿದೆ. ಅಂದರೆ ಹುಟ್ಟುವಾಗಲೇ ವಂಕ, ಅಂದರೆ ಅವರು ಅಡ್ಡತಿಡ್ಡವಾಗಿ, ಕೈ ಮೆಲ್ಕಾಗಿ, ನಡ ಇಲ್ಲದಂತೆ, ಅಥವಾ ಹುಟ್ಟುವಾಗಲೇ ಅವರು ಮೈ ನೆಟ್ಟಗಿಲ್ಲದವರಾಗಿ ಹುಡ್ತಾರಲ್ಲ, ಅಂಥ ಹುಟ್ಟು ರೋಗವನ್ನು ಕೂಡ ಯೇಸು ಕ್ರಿಸ್ತನು ಗುಣಪಡಿಸಿದನು. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ಎಲ್ಲರನ್ನೂ ಗುಣಪಡಿಸಿದನು. ಆತನ ಕಡೆ ಬಂದಿರತಕ್ಕಂಥ ಅವನು ಯಾವನೇ ಇರಲಿ, ಅವನು ಭ್ರಷ್ಟ ಅಧಿಕಾರಿ ಆಗಿರಲಿ, ಅವನು ದುಷ್ಟ ಮನುಷ್ಯನಾಗಿರಲಿ, ಅವನು ಪಾಪಿಷ್ಟನೇ ಆಗಿರಲಿ, ಅವನು ಕೋಪಿಷ್ಟನೇ ಆಗಿರಲಿ, ಅವನು ಅಪರಾಧಿ ಆಗಿರಲಿ ಅಥವಾ ನಿರಪರಾಧಿ ಆಗಿರಲಿ, ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ, ಅರಸನಾಗಿರಲಿ ಗುಲಾಮನಾಗಿರಲಿ, ಯಾರು ಬಂದರೂ ಯೇಸು ಕ್ರಿಸ್ತನು ಪ್ರತಿ ಒಬ್ಬರನ್ನು ಗುಣಪಡಿಸಿದನನ್ನತಕ್ಕಂಥ ಸತ್ಯವು ಪ್ರಪಂಚದ ವ್ಯಾಪ್ತಿಯಲ್ಲಿ ಆ ಕಾಲದಲ್ಲಿ ಅರ್ತಿದ್ರು. ಅದಕ್ಕಾಗಿ ಅನೇಕ ಜನರು ಈಗ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾಕೆಂದರೆ ಯೇಸು ಕ್ರಿಸ್ತನು ಕರುಣಾಮಯನು, ದಯಾಪರನು. ಆತನ ಸ್ವಸ್ಥತೆ ಮಾಡೋದಷ್ಟೇ ಅಲ್ಲದೆ ಆತನ ಉಪದೇಶಗಳು ಅನೇಕ ಕುಖ್ಯಾತ ಕ್ರೂರಿಗಳು, ಅಪರಾಧಿಗಳು, ಭ್ರಷ್ಟರು, ಅನೇಕ ದ್ರೋಹಿಗಳು ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳಿ ಸನ್ಮಾರ್ಗಕ್ಕೆ ಬಂದಿದ್ದಾರೆ. ಆತನ ಉಪದೇಶ ಜನರ ಜೀವನದಲ್ಲಿ ಮಾರ್ಪಾಟ ತರತಕ್ಕಂಥದ್ದಾಗಿತ್ತು. ಹಲ್ಲೆಲೂಯ. ದೇವರ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ಸ್ನೇಹಿತರೆ, ದೇವಜನರೇ, ನಿಜವಾಗ್ಲೂ ಈ ಸತ್ಯವನ್ನು
ಜನರೆಲ್ಲರ ಆಗನೆ ತಿಳಿದುಕೊಂಡು ಆತನ ವಿಷಯದಲ್ಲಿ ಅಷ್ಟೆಲ್ಲ ಕಾರ್ಯಗಳು ಮಾತ್ರ. ನೋಡ್ರಿ, ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಯಹೂದ್ಯರ ಸಮುದಾಯದಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಹುಟ್ಟಿರತಕ್ಕಂಥ ಇಸ್ರಾಯೇಲ್ ರಾಷ್ಟ್ರದಲ್ಲಿ ಹುಟ್ಟಿದ್ರು. ಆತನ ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಆತನು ಬಂದಿಲ್ಲ, ಸೀಮಿತನಾಗಿಲ್ಲ. ಭೂಲೋಕದ ಎಲ್ಲ ಜಾತಿ ಜನಾಂಗಕ್ಕಾಗಿ ಆತನು ತನ್ನ ಸ್ವಸ್ಥತೆಯನ್ನು, ರಾಜ್ಯದ ಶುಭವಾರ್ತೆಯನ್ನು, ಬಡವರಿಗೆ ಬಡತನದಿಂದ ಮುಕ್ತಿಯನ್ನು ಸಾರುತ್ತಾ ಬಂದನು. ಹೇಗೆ ನಾವು ಜೀವನದಲ್ಲಿ ಬದುಕಬೇಕೆಂಬುದಾಗಿ ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ ಬಹಳ ಸ್ಪಷ್ಟವಾಗಿ. ಯೇಸು ಕ್ರಿಸ್ತನು 4ನೇ ಅಧ್ಯಾಯ 23ನೇ ವಚನದಲ್ಲಿ, ಯೇಸು ಕ್ರಿಸ್ತನು ಗಲಿಲಾಯದಲ್ಲಿ ಎಲ್ಲ ಸಂಚರಿಸಿ ಸಭಾಮಂದಿರಗಳಲ್ಲಿ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಮತ್ತು ದೇವರ ರಾಜ್ಯದ ಉಪದೇಶಿಸುತ್ತಾ ಹಾಗೂ ಎಲ್ಲ ವಿಧವಾದ ರೋಗಿಗಳನ್ನು, ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ, ಎಲ್ಲ ವಿಧವಾದ ರೋಗಿಗಳನ್ನು, ಎಲ್ಲ ಥರದ ರೋಗಗಳನ್ನು, ಬೇನೆಗಳನ್ನು ಆತನು ಗುಣಪಡಿಸುತ್ತಾ ಬಂದಿರುವುದರಿಂದ ಸಿರಿಯಾದಲ್ಲಿ ಆತಂಕವಾದಿಗಳಿಂದ ಈಗ ಮುಕ್ತವಾಗಿದ್ದಾರೆ. ಆಗ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಮಾತ್ರ ಅಲ್ಲ, ಇಸ್ರಾಯೇಲ್ ಜನಾಂಗದಲ್ಲಿ ಮಾತ್ರ ಅಲ್ಲ, ಸಿರಿಯಾ ದೇಶದಲ್ಲಿ ಕೂಡ ಹೋಗಿ ಆತನು ಅನೇಕ ಜನರನ್ನು ಗುಣಪಡಿಸಿದ್ದಾನೆ. ಅದಕ್ಕಾಗಿ ಸಿರಿಯಾ ದೇಶವೆಲ್ಲ, ಡೆಕಪೋಲಿಯಾ ಮತ್ತು ಗಲಿಲಾಯ, ಯೆರೂಸಲೇಮ್, ಯೂದಯ ಮತ್ತು ಯೋರ್ದಾನ್ ರಾಜ್ಯಗಳ ಅನೇಕ ಸಂಸ್ಥಾನಗಳು, ರಾಷ್ಟ್ರಗಳೆಲ್ಲ ಯೇಸು ಕ್ರಿಸ್ತನ ಕರುಣೆ, ಪ್ರೀತಿ, ವಾತ್ಸಲ್ಯವನ್ನು ತಿಳಿದುಕೊಂಡಿತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಾರಲ್ವಿಯಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ದೇವ್ರ ಮಕ್ಕಳೇ, ಹೀಗೆ ನೋಡ್ತಾ ಬಂದಿರುವಾಗ ಆತನು ಪ್ರಪಂಚದ ವ್ಯಾಪ್ತಿಯಲ್ಲಿ, ಅಲ್ಲಿ ಆತನು ಆಗಿನ ಕಾಲದಲ್ಲಿ ಏಷ್ಯಾ ಮೈನರ್ ಅನ್ನತಕ್ಕಂಥ ಖಂಡದಲ್ಲಿ ಈ ಒಂದು ಪ್ರದೇಶದ ಪಾಲಸ್ತೀನಿಯಾ ಎಂಬ ಪ್ರದೇಶ, ಈಗ ನಾವು ಇಸ್ರಾಯೇಲ್ ಎಂಬುದಾಗಿ ಹೇಳ್ತೇವೆ ಅನ್ನತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಈ ಕಾರ್ಯಗಳನ್ನು ಗಮನಿಸ್ತಾ ಬಂದಿರುವಾಗ ಇಲ್ಲೇ ನಾನು ಗಮನಿಸಿರುವ ಸತ್ಯ ಏನಂದರೆ, ಯೇಸು ಕ್ರಿಸ್ತನನ್ನು ಮುಟ್ಟಿ ಇಷ್ಟು ಜನರು ಹೇಗೆ ಗುಣವಾದರು. ನೋಡ್ರಿ, ಇಲ್ಲಿ ಡೆಕಪೋಲಿಯಾದಲ್ಲಿ ಗುಣವಾಗಿದ್ದಾರೆ. ಅಲ್ಲಿ ನೋಡಿದ್ರೆ ಗೇನಸರೆತ್ ಸೀಮೆದಲ್ಲಿ ಕೂಡ, ಅಲ್ಲಿ ಗೇನಸರೆತ್ ಸೀಮೆ ಅಂದರೆ ಅದೊಂದು ದೇಶ. ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಗ್ರಾಮಗಳು, ರಾಜ್ಯಗಳು, ಆ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳು, ಜಿಲ್ಲೆಗಳಲ್ಲಿ ಎಲ್ಲ ಹೋಗಿ ಯೇಸು ಕ್ರಿಸ್ತನು ಸ್ವಸ್ಥತೆ ಪಡಿಸಿದನು ಅನ್ನತಕ್ಕಂಥ ಸತ್ಯವನ್ನು ನಾವು ಕೇಳಿಕೊಂಡಿದ್ದೇವೆ. ದೇವ್ರ ಮಕ್ಕಳೇ, ನಾನಿಲ್ಲಿ ಗಮನಿಸಿದ್ದೇನೆಂದರೆ, ಯೇಸು ಕ್ರಿಸ್ತನನ್ನು ಬೇಡಿಕೊಂಡ್ರು. ಏಸಯ್ಯ, ನಿನ್ನ ವಸ್ತ್ರದ ಗೊಂಡೆಯನ್ನಾದರೂ ನಮಗೆ ಮುಟ್ಟಗೊಡಿಸು ಎಂಬುದಾಗಿ ಕೇಳಿಕೊಂಡ್ರು. ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನ ವಸ್ತ್ರದ ಗೊಂಡೆಯನ್ನಾದರೂ ನಮ್ಮನ್ನು ಮುಟ್ಟಗೊಡಿಸು, ಯಾಕೆಂದರೆ ನಿನ್ನ ವಸ್ತ್ರದ ಗೊಂಡೆಯಿಂದ ಗುಣವಾದರೆಂಬುದಾಗಿ ನಾವು ಕೇಳಿಕೊಂಡಿದ್ದೇವೆ. ದಯಮಾಡಿ ಆ ಕರುಣೆಯನ್ನು ತೋರೆಂಬುದಾಗಿ ಹೇಳಿರುವಾಗ, ಯೇಸು ಕ್ರಿಸ್ತನು ನೀವು ಯಾವ ವರ್ಗದವರು, ನೀವು ಯಾವ ಜಾತಿಯವರು, ನೀವು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ಯಾರನ್ನೂ ಕೇಳಲಿಲ್ಲ. ಆತನ ಕಡೆ ಬಂದು ಬೇಡಿಕೊಂಡಿರುವ ಪ್ರತಿ ಒಬ್ಬನು ಹೊಂದಿಕೊಂಡಿದ್ದಾನೆ. ಅದಕ್ಕಾಗಿ ದೇವ್ರ ಮಕ್ಕಳೇ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನೀನು ಯಾರೇ ಆಗಿರು, ಯಾವ ಸ್ಥಳದಿಂದಿರು, ಯಾವ ಕಷ್ಟಗಳಲ್ಲಿ, ಯಾವ ದುಃಖಗಳಲ್ಲಿ, ಯಾವ ಬಾಧೆಗಳಲ್ಲಿ, ಸಾಲದ ತೊಂದರೆಯಿಂದ, ಬಡತನದ ತೊಂದರೆಯಿಂದ, ಕೌಟುಂಬಿಕ ಅಸ್ವಸ್ಥತೆಯಿಂದ, ಅಥವಾ ಜೀವನದಲ್ಲಿ ರೋಗದ ತೊಂದರೆಯಿಂದ, ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ, ಅಥವಾ ಕ್ರಾನಿಕ್ ಡಿಸೀಸಿಂದ, ಅಂದರೆ ಹಳೆ ರೋಗದಿಂದ, ಅಥವಾ ಮಾರಕ ರೋಗಗಳಿಂದ ನೀನು ಪೀಡಿಸಲ್ಪಡ್ತಾ ಇದೆಯಾ? ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಹತ್ರ ನೀನು ಬೇಡಿಕೊಂಡು ಪ್ರಾರ್ಥನೆ ಮಾಡೋದಾದರೆ ಆತನು ಖಂಡಿತವಾಗಿ ನಿನ್ನನ್ನು ಗುಣಪಡಿಸುತ್ತಾನೆ. ಯಾಕಂದರೆ ಆತನು ರಾಜ್ಯದ ವ್ಯವಸ್ಥೆಯನ್ನು, ಬೈಬಲನ್ನು ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ರಾಜ್ಯದ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಜ್ಯದ ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ರಾಜ್ಯದ ವ್ಯವಸ್ಥೆನೂ ಇದೆ. ಅರಸನು ಒಂದು ಸಾರಿ ಹೇಳಿದ ನಂತರ ಅರಸನು ತನ್ನ ಮಾತನ್ನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಸತ್ಯವನ್ನು ನಾವು ಗಮನಿಸಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ತನ್ನ ಉಪದೇಶಗಳು, ಈಗ ನೋಡ್ರಿ ಯೇಸು ಕ್ರಿಸ್ತನ ಉಪದೇಶ. ಇಷ್ಟು ದಿವಸಗಳು ನೀವು ಯೇಸು ಕ್ರಿಸ್ತನು ಸೂಚಕ್ರಿಯಗಳು, ಮಹತ್ವಗಳು, ಅನೇಕ ಜನರು ಸ್ವಸ್ಥತೆ ಮಾಡಿದ್ದನ್ನು ಕೇಳಿದ್ರಿ. ಆದರೆ ಇಲ್ಲಿ ಮುಟ್ಟಿದ್ದವರೆಲ್ಲರೂ ಗುಣವಾದರು,
ಸೇರಿ ಬಂದಿದ್ದವರೆಲ್ಲರೂ ಗುಣವಾದರು ಎಂಬುದಾಗಿ ಕೇಳಿದ್ರಿ. ಯಾಕೆ ಇವರು ಗುಣವಾದರಂದರೆ ಯೇಸು ಕ್ರಿಸ್ತನು ತನ್ನ ಉಪದೇಶಗಳಲ್ಲಿ, ತನ್ನ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ದಯಮಾಡಿ ಗಮನಿಸ್ತೀರಿ. ಈ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಇದಕ್ಕೆ ಯೂನಿವರ್ಸಲ್ ಪ್ರೊನೌನ್ ಅಂತ ಹೇಳ್ತೇವೆ. ಈ ಯೂನಿವರ್ಸಲ್ ಪ್ರೊನೌನ್ ಬಂದಿರುವಾಗ ಅದು ಯಾವ ಜಾತಿಗೆ ಸೀಮಿತವಾಗಿರೋದಿಲ್ಲ. ಆಲ್, ಎವ್ರಿ ಒನ್, ಈಚ್ ಅಂಡ್ ಎವ್ರಿಬಡಿ, ಎನಿಬಡಿ, ಇವೆಲ್ಲ ಪದಗಳನ್ನು ಕೇಳಿರುವಾಗ ಇದು ಯಾವ ಜಾತಿ ಜನಾಂಗಕ್ಕೆ ಅದು ಸೂಚಿಸುವುದಿಲ್ಲ, ಎಲ್ಲರಿಗೆ ಬರ್ತದೆ. ಅದಕ್ಕಾಗಿ ಬೈಬಲ್ ಒಂದು ಮತ ಸಂಬಂಧವಾದಂಥ ಪುಸ್ತಕವಲ್ಲ. ಮತ್ತು ಯೇಸು ಕ್ರಿಸ್ತು ಆತನು ರಾಜ್ಯದ ಸುಖವನ್ನು ಸಾರಲಿಕ್ಕೆ ಬಂದನು, ರಾಜ್ಯದ ವ್ಯವಸ್ಥೆಯನ್ನು ಸಾರಲಿಕ್ಕೆ ಬಂದನು. ರಾಜ್ಯದಿಂದ, ಆ ಪರಲೋಕ ರಾಜ್ಯದಿಂದ ಉಂಟಾಗತಕ್ಕಂಥ ಸುಖವು, ಕ್ಷೇಮವು, ಸಮೃದ್ಧಿಯು, ಆರೋಗ್ಯವನ್ನು ಕೊಡಲಿಕ್ಕೆ ಬಂದನು ಹೊರತು ಒಂದು ಮತ ಪ್ರಚಾರಕ ಅಲ್ಲ ಎಂಬುದಾಗಿ ಅನೇಕ ಜನರು ಬೈಬಲ್ ಓದಿದ ಮೇಲೆ ತಿಳಿದುಕೊಂಡರು. ಆದ ಕಾರಣ ಇಲ್ಲಿ ನಾನು ಒಂದು ಸಂಗತಿಯನ್ನು ನಾನು ಹೇಳಿದೆ, ಅದನ್ನು ನೀವು ಗಮನಿಸ್ತೀರಿ. ಯಾಕೆಂದರೆ ಮತ್ತೇಯ ಸುವಾರ್ತೆ 7ನೇ ಅಧ್ಯಾಯ, ಪ್ರೈಸ್ ಲಾರ್ಡ್ ಜೀಸಸ್, ಮತ್ತೇಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಅದನ್ನು ಯೇಸು ಕ್ರಿಸ್ತನು ತಾನು ಸಂಬೋಧಿಸುವಾಗ ಎಲ್ಲ ಸಾವಿರಾರು ಜನಸ್ತೋಮ ಆತನನ್ನು ಸುತ್ತುಕೊಂಡು ಬಂದಿರುವಾಗ, ಆಗ ಜನಸ್ತೋಮದಲ್ಲಿ ಇರತಕ್ಕಂಥ ಎಲ್ಲ ಜನಾಂಗಕ್ಕೆ ಆತನು ಸಾರ್ತಾ ಇರುವಾಗ ಏನು ಸಾರಿದೆ ನೋಡ್ರಿ. ಮತ್ತೇಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ, ಬೇಡಿಕೊಳ್ಳಿರಿ ನಿಮಗೆ ಖಂಡಿತವಾಗಿ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗಾಗಿ ಬಾಗಿಲುಗಳು ತೆರೆಯಲ್ಪಡುವುದು. ದೇವರ ರಾಜ್ಯದ ಕಾರಣ ಏನಂದ್ರೆ, ಯಾಕೆ ಅಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲ್ಪಡುವುದು ಎಂಬ ಸತ್ಯ ನೀವು ಮರೆತು ಹೋಗಬಾರ್ದು. ನಾವು ಬೈಬಲನ್ನು ಓದುವಾಗ ಕೆಲವು ಮತಾಧಿಕಾರಿಗಳು ಬೈಬಲನ್ನು ಹೇಳುವಾಗ ಕೆಲವು ಜನರು, ನೀನು ಬಹಳ ನಂಬಿಕೆ, ನೀನು ಬಹಳ ಹಾಗಿರಬೇಕು, ನೀನು ಹೀಗಿರಬೇಕು, ಆಗಲೇ ನೀನು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿದ್ರೆ ಆವಾಗ ನೀನು ಗುಣವಾಗ್ತಿ, ನಿನ್ನಲ್ಲಿ ಸ್ವಲ್ಪ ಕೆಟ್ಟ ಕೆಲಸ ಇದೆ, ನೀನು ಸರಿಯಾಗಿಲ್ಲ, ನೀನು ಅದಾಗಿಲ್ಲ, ನೀನು ಇದಾಗಿಲ್ಲ ಎಂಬುದಾಗಿ ಬಹಳ ಜನರು ಹೆದರಿಕೆಯನ್ನು ಮೂಡಿಸ್ತಾರೆ. ಆದರೆ ನನ್ನ ಎಲ್ಲ ಪ್ರಿಯ ಸಹೋದರಿಗೆ ನಾನೊಂದು ಸತ್ಯವನ್ನು ನಿಮಗೆ ತಿಳಿಸಬೇಕು, ರಾಜ್ಯದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸತ್ಯವನ್ನು. ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ತಟ್ಟರಿ ನಿಮಗೆ ತೆರಲ್ಪಡುವುದು, ಹುಡುಕ್ರಿ ನಿಮಗೆ ಸಿಗೋದು ಹೇಳಿದ ನಂತರ ಅಲ್ಲಿ ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳುವ ಪ್ರತಿ ಒಬ್ಬನು ಹೊಂದಿಕೊಳ್ಳುವನು, ಹುಡುಕುವ ಪ್ರತಿಯೊಬ್ಬನು ಪಡ್ಕೊಳ್ಳೋನು, ತಟ್ಟುವ ಪ್ರತಿಯೊಬ್ಬನಿಗೆ ರಾಜ್ಯದ ಬಾಗಿಲುಗಳು, ದೇವರ ರಾಜ್ಯದ ಬಾಗಿಲುಗಳು ತೆರೆಯಲ್ಪಡೋದು ಎಂಬುದಾಗಿ ಆ ಸತ್ಯವನ್ನು ಯೇಸು ಕ್ರಿಸ್ತನ ಸಾರಿದ್ದಾನೆ. ಅದಕ್ಕಾಗಿ ದೇವರ ಮಕ್ಕಳೇ, ಅಂದರೆ ಈ ಮಾತು ಯಹೂದ್ಯರಿಗೆ ಮಾತ್ರವಲ್ಲ, ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರವಲ್ಲ, ಅಥವಾ ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಯೇಸು ಕ್ರಿಸ್ತನ ಹತ್ರ ಯಾರು ಬೇಡಿಕೊಳ್ತಾರೆ ಅವರೆಲ್ಲರೂ ಖಂಡಿತವಾಗಿ ಅವರ ಜೀವನದಲ್ಲಿರುವ ಎಲ್ಲ ಕಷ್ಟ, ದುಃಖ, ಬಾಧೆಗಳು, ಸಮಸ್ಯೆಗಳು, ವೇದನೆಗಳಿಗೆ ಪ್ರತಿಯುತ್ತರವನ್ನು ಹೊಂದಿಕೊಳ್ಳುತ್ತಾರೆ ಅನ್ನತಕ್ಕಂಥ ಇದಕ್ಕಿಂತ ದೊಡ್ಡ ಸಾಕ್ಷಿ ನಮಗೇನು ಬೇಡ. ಈಗ ನಿಮಗೆ ಒಂದು ಹೇಳ್ತೇನೆ, ಇದು ಯಾವ ವ್ಯವಸ್ಥೆ ಎಂಬುದಾಗಿ. ರಾಜ್ಯದಲ್ಲಿರ್ತಕ್ಕಂಥ ನಾಗರಿಕರು ಅಥವಾ ದೇಶದಲ್ಲಿರ್ತಕ್ಕಂಥ ನಾಗರಿಕರು ಪ್ರಭುತ್ವ ಒಂದು ವಾಗ್ದಾನ ಮಾಡಿದೆ. ನಮ್ಮ ಪ್ರಭುತ್ವ, ನಮ್ಮ ದೇಶದ ಪ್ರಭುತ್ವ ಅಂದರೆ ಸರ್ಕಾರ. ನಿಮಗೆ ಏನಾದರೆ ರೋಗದಿಂದ ಬಹು ಅರ್ಜೆಂಟಾಗಿ ತಕ್ಷಣ ನಿಮಗೆ ವಾಹನ ಬೇಕಾದರೆ 108 108 ಸಂಖ್ಯೆಗೆ ನೀವು ಕರೆ ಮಾಡ್ರಿ. ನಮ್ಮ ಸರ್ಕಾರದ ಅಂದರೆ ನಮ್ಮ ದೇಶದ ಸರ್ಕಾರ ನಿಮಗೆ ವಾಹನವನ್ನು ನಿಮಗೆ ಒದಗಿಸಿಕೊಡ್ತದೆ. ನೀವು ಎಲ್ಲಿದ್ದೀರಿ ಅಲ್ಲಿವರೆಗೂ ವಾಹನವನ್ನು ಕಳಿಸಿಕೊಡ್ತೇವೆ ಮತ್ತು ನೀವು ತಲುಪಬೇಕಾಗಿರ್ತಕ್ಕಂಥ ಆಸ್ಪತ್ರೆಗೆ ನಾವು ತಲುಪಿಸುತ್ತೇವೆ ಅನ್ನತಕ್ಕಂಥ ನಮ್ಮ ದೇಶದ ಒಂದು ನಿಯಮ ಹೊರಬಂತು. ಈ ನಿಯಮ, ಈ ಒಂದು ಪ್ರಮಾಣ ನಮಗೆ ಬಂದ ನಂತರ ನಾನು ಹೇಳ್ತಾ ಇದ್ದೇನೆ, ಹೇಗೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ತಾರೆ ಅಂದಾಗ ಸಿಸ್ಟಮ್ ಇದು. ದಿಸ್ ಈಸ್ ನಾಟ್ ಎ ರಿಲಿಜನ್, ದಿಸ್ ಇಸ್ ಅ ಸಿಸ್ಟಮ್, ದ ಕಿಂಗ್ಡಮ್ ಸಿಸ್ಟಮ್ ಆಫ್ ಹೆವನ್. ಈ ಲೋಕದಲ್ಲಿ
ಒಂದು ರಾಜ್ಯದಾಗಲಿ ದೇಶದ ವ್ಯವಸ್ಥೆ ಹೇಗೆ ನಡೀತದೆ ಅದಕ್ಕಿಂತ ಕಟ್ಟುನಿಟ್ಟಾಗಿ ಪರಲೋಕ ರಾಜ್ಯದ ವ್ಯವಸ್ಥೆ ನಡೀತದೆ. ಈಗ ನಮ್ಮ ದೇಶದಲ್ಲಿ ಯಾರಾದರೂ ರೋಗಗ್ರಸ್ತರಾಗಿ ಅಥವಾ ಸಮಸ್ಯೆಗಳಲ್ಲಿ, ಬಾಧೆಗಳಲ್ಲಿ, ಸಂಕಷ್ಟಗಳಲ್ಲಿ ಸಿಲುಕುತ್ತಾ ಇದ್ದರೆ, ಹಳ್ಳಿ ಗ್ರಾಮಗಳಲ್ಲಿ ಅಥವಾ ಯಾವುದೋ ಒಂದು ಬೀದಿಗಳಲ್ಲಿ ಆಕ್ಸಿಡೆಂಟ್ ಆಗಿ ಅವರು ನರಳುತ್ತಾ ಇದ್ದಾರೆ, ಸಾಯುವ ಹಂತಕ್ಕೆ ತೇರಿದ್ದಾರೆ ಅಥವಾ ಯಾವುದೋ ಒಂದು ತೊಂದರೆಯಲ್ಲಿದ್ದಾರೆ, ಬೇಗನೆ ಅಲ್ಲಿಂದ 108ಗೆ ನಾವು ಕರೆ ಮಾಡಿದರೆ ನಮ್ಮ ಕರೆ ರಾಜಧಾನಿಗೆ ಹೋಗ್ತದೆ, ಅಂದರೆ ನಮ್ಮ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಅವರು ನಿಮಗೆ ನಿಮ್ಮ ಹೆಸರು ಕೇಳ್ತಾರೆ, ನೀವು ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಅಂತೇಳಿ. ಆದರೆ ಅವರು ನೀವು ಹೆಸರು ಕೇಳ್ತಾರೆ ಮತ್ತು ನೀವು ಎಲ್ಲಿಂದ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ, ಹೊರತು ನೀವು ಯಾವ ಜಾತಿಯವರು ಎಂಬುದಾಗಿ 108 ಕೇಳೋದಿಲ್ಲ, 108 ಕರೆಯಲ್ಲಿ ಕೇಳೋದಿಲ್ಲ. ನೀವು ಯಾವ ಜಾತಿಗೆ ಸಂಬಂಧಪಟ್ಟಿದ್ದರು, ನೀವು ಯಾವ ಗೋತ್ರಕ್ಕೆ ಸಂಬಂಧಪಟ್ಟಿದ್ದವರು, ನೀವು ಯಾವ ಮೂಲಕ್ಕೆ ಸಂಬಂಧಪಟ್ಟಿದ್ದರು, ನೀವು ಯಾವ ಧರ್ಮವಂತರ ಬಡವರ, ನೀವು ಕೆಟ್ಟವರ ಒಳ್ಳೆಯವರ, ನೀವು ಪಾಪಿಗಳ, ನೀವು ಅಪರಾಧಿಗಳ, ನೀವು ದುಷ್ಟರ ದುರ್ಮಾರ್ಗರ, ನೀವು ಎಂಥವರು ಎಂಬುದಾಗಿ ಅವರು ಕೇಳೋದಿಲ್ಲ, ನಿಮ್ಮ ಹೆಸರು ಮಾತ್ರ ಕೇಳ್ತಾರೆ. ನಮ್ಮ ರಾಜಧಾನಿಯಲ್ಲಿ ಆ ಕರೆಯನ್ನು ಸ್ವೀಕರಿಸತಕ್ಕಂಥ ಕಾಲ್ ಸೆಂಟ್ರಲ್ಲಿ ಕೇಳ್ತಾರೆ, ಏನಂತೇಳಿ, ನೀವು ಎಲ್ಲಿದ್ದೀರಿ. ಆದರೆ ಅವರು ಇತ್ತೀಚೆಗೆ ಬಂದಿರತಕ್ಕಂಥ ತಂತ್ರಜ್ಞಾನದಿಂದ ನೀವು ಎಲ್ಲಿದ್ದೀರಿ ಎಂಬುದಾಗಿ ಆ ಸ್ಥಳವನ್ನು ಕೂಡ ಅವರು ಹಿಡಿದುಕೊಂಡು ಅಲ್ಲಿಗೆ ವಾಹನವನ್ನು ಕಳಿಸಿ ನೀನು ಆಸ್ಪತ್ರೆ ತಲುಪುವವರೆಗೂ ನಮ್ಮ ದೇಶದ ಸರ್ಕಾರವು ಭಾರವು ತನ್ನ ಭುಜದ ಮೇಲೆ ಹೊತ್ತುಕೊಂಡಿದೆ. ಹಾಗೆ ಈ ದೇಶದ ಸರ್ಕಾರದಲ್ಲಿ ಏನು ಸಿಸ್ಟಮ್ ಇದೆ, ಇದಕ್ಕಿಂತ ಒಳ್ಳೆಯ ಸಿಸ್ಟಮ್ ಪರಲೋಕ ರಾಜ್ಯದ ಸರ್ಕಾರದಲ್ಲಿ, ಪ್ರಭುತ್ವದಲ್ಲಿ ಇದೆ ಅನ್ನತಕ್ಕಂಥ ಸತ್ಯ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಾರಿ ಹೇಳಲಿಕ್ಕೆ ಬಂದಿದ್ದಾನೆ. ಅದೇನೆಂದರೆ, ನನ್ನನ್ನು ಕೇಳುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಗೋದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳುವನು, ಹುಡುಕುವ ಪ್ರತಿಯೊಬ್ಬನು, ತಟ್ಟುವ ಪ್ರತಿಯೊಬ್ಬನಿಗೆ ಇದು ತೆರೆಯಲ್ಪಡುವುದು ಎಂಬುದಾಗಿ, ರಾಜ್ಯದ ಬಾಗಿಲುಗಳು ತೆರೆಯಲ್ಪಡುವುದೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಂತೆ ತಾನು ತನ್ನ ಜೀವನದಲ್ಲಿ ಆತನು ದೇವರ ಪ್ರತಿರೂಪವಾಗಿ ಭೂಲೋಕಕ್ಕಿಳಿದು ಪರಲೋಕ ರಾಜ್ಯದ ವ್ಯವಸ್ಥೆಯನ್ನು, ಸಿಸ್ಟಮನ್ನು ಆತನು ಜನರಿಗೆ ಸಾರಿ ಹೇಳಿದನು, ಹೊರತು ಒಂದು ಮತವಲ್ಲ ಆತನು ಸಾರಿದ್ದು. ಜೀಸಸ್ ಕ್ರೈಸ್ಟ್ ಡಿಡ್ ನಾಟ್ ಪ್ರೀಚ್ ಎನಿ ರಿಲಿಜನ್, but he preached the system of heaven which belongs to the God and heavenly God. And he was the incarnator of Almighty God. ಆತನೇ ಸರ್ವಶಕ್ತನಾದ ದೇವರ ಪ್ರತಿರೂಪವಾಗಿ ಈ ಭೂಲೋಕಕ್ಕೆ ಬಂದು ಎಲ್ಲ ಜನರಿಗೆ ಸಾರಿ ಹೇಳಿದನು, ದೇವರು ಒಳ್ಳೆಯವರಿಗೂ ಒಳ್ಳೆಯವನೇ, ಕೆಟ್ಟವರಿಗೂ ಆತನು ಕೆಟ್ಟವನಲ್ಲ ಅನ್ನತಕ್ಕಂಥ ಸತ್ಯ ತಿಳ್ಕೊಳ್ಳು. ಯಾಕಂದರೆ ಕೆಟ್ಟವ್ರಿಗೂ ಕೂಡ ಯೇಸು ಒಳ್ಳೆಯವರಿಗೂ ಒಳ್ಳೆಯವನೇ, ಅಪರಾಧಿಗಳಿಗೂ ಒಳ್ಳೆಯವನೇ ಮತ್ತು ಭ್ರಷ್ಟರಿಗೂ ಒಳ್ಳೆಯವನೇ, ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ಯೇಸು ಕ್ರಿಸ್ತು ಒಳ್ಳೆಯದನ್ನೇ ಮಾಡಲಿಕ್ಕೆ ಬಂದಿದ್ದಾನೆ, ಒಳ್ಳೆಯದನ್ನೇ ಕೊಟ್ಟಿದ್ದಾನೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಅನ್ನತಕ್ಕಂಥ ಸತ್ಯವು ನೀವು ಮರೆತು ಬೇಡ್ರಿ. ಅದಕ್ಕಾಗಿ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ನನ್ನ ಜೊತೆಯಲ್ಲಿ ಇವತ್ತು ಪ್ರಾರ್ಥನೆಯಲ್ಲಿ ನೀವು ಏಕೀಭವಿಸುವುದಾದರೆ ನೀವು ಆ ಸುಖವನ್ನು ಪಡ್ಕೊಳ್ತೀರಿ. ನನ್ನ ಜೊತೆಯಲ್ಲಿ ನೀವು ಪ್ರಾರ್ಥನೆ ಮಾಡೋದಾದರೆ, ನನ್ನ ಜೊತೆಯಲ್ಲಿ ನೀವು ಪ್ರಾರ್ಥನೆಯಲ್ಲಿ ಏಕೀಭವಿಸಿದರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಕರ್ತನಾದ ದೇವರೇ, ನಿನ್ನ ವಾಕ್ಯಗಳಿಂದ ಈ ಸತ್ಯವನ್ನು ಪ್ರಪಂಚದ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಸಾರುವುದಕ್ಕಾಗಿ ಕರ್ತನ ಈ ಮಾಧ್ಯಮದ ಮೂಲಕವಾಗಿ ನಿನ್ನ ಆ ವ್ಯವಸ್ಥೆಯನ್ನು, ಹೌದು ರಾಜ, ನೀನು ಒಂದು ಪರಲೋಕ ರಾಜ್ಯದ ವ್ಯವಸ್ಥೆಯನ್ನು ನಮಗೆ ಸಾರಿ ತಿಳಿಸಿದೆ ಕರ್ತನೆ. ಬೇಡಿಕೊಳ್ಳುವ ದೇವರ ಹತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳೋನು, ಹುಡುಕುವ ಪ್ರತಿಯೊಬ್ಬನು ಪಡ್ಕೊಳ್ಳೋನು ಮತ್ತು ತಟ್ಟುವ ಪ್ರತಿಯೊಬ್ಬನಿಗೆ ತೆರೆಯಲ್ಪಡುವ ಸತ್ಯ ಕರ್ತನೆ ನೀನು ಉಪದೇಶಿಸಿ ಬೋಧಿಸಿದಷ್ಟೇ ಅಲ್ಲವೇ, ವಾಸ್ತವಿಕ ರೂಪವಾಗಿ ನೀನು ಈ ಲೋಕದ ರಕ್ಷಕನು, ಒಡೆಯನು, ಜಗದುದ್ಧಾರಕರ್ತನೆಂಬುದಾಗಿ ತೋರಿಸೋದಕ್ಕಾಗಿ ನೀನು ತಾನೇ ನಿನ್ನನ್ನು ಮುಟ್ಟಿದ್ದವರೆಲ್ಲರೂ ಗುಣಮುಖರಾಗುವಂತೆ ಏಸಯ್ಯ ನಿಮ್ಮನ್ನು, ನಿನ್ನ ವಸ್ತ್ರದ ಗೊಂಡೆಯನ್ನು ಮುಟ್ಟಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡು ಎಂಬುದಾಗಿ ಹೇಳಿರುವಾಗ ಅವರೆಲ್ಲರೂ ಗುಣವಾದರು. ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸುವ ಪ್ರತಿಯೊಂದು ವೀಕ್ಷಕರು, ನನ್ನನ್ನು ಕೇಳತಕ್ಕಂಥರು, ಯೇಸುವೇ ನನ್ನನ್ನು ಗುಣಪಡಿಸಿ ಎಂಬುದಾಗಿ ಕೇಳತಕ್ಕಂಥ ಪ್ರತಿಯೊಂದು ವೀಕ್ಷಕರಿಗೆ ಇವತ್ತು ರಾಜ ನೀನು ಈ ಲೋಕದ ರಕ್ಷಕನು, ಒಡೆಯನು, ಸ್ವಸ್ಥತ ಕರ್ತನೆಂಬುದಾಗಿ ಅವರು ತಿಳಿಯುವಂತೆ ಅವರು ಗುಣಮುಖರಾಗಲಿ ಎಂಬುದಾಗಿ
ಯೇಸು ಕ್ರಿಸ್ತು ನಾಮದಲ್ಲಿ ನಾನು ಹಾರೈಸುತ್ತಾ ಅಪ್ಪಣೆ ಕೊಡ್ತಾ ಇದ್ದೇನೆ ರಾಜ. ಅಷ್ಟೇ ಅಲ್ಲದೆ ಅವರ ಎಲ್ಲ ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಬಡತನ, ದರಿದ್ರ, ಒಂಟಿತನ, ಅವರ ಜೀವನದಲ್ಲಿ ಮಾನಸಿಕ ಅಸ್ವಸ್ಥತೆ ಇವೆಲ್ಲಗಳನ್ನು ಪೂರ್ಣವಾಗಿ ದೂರವಾಗಿ ಹೋಗಲಾಡಿಸಿ ಶುಭವು, ಕ್ಷೇಮವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ತೃಪ್ತಿಯು ಮತ್ತು ನಿತ್ಯ ಜೀವವು ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ನನ್ನನ್ನು ವೀಕ್ಷಿಸ್ತಕ್ಕಂಥ ಪ್ರತಿಯೊಂದು ನನ್ನ ಸಹೋದರಿ ಸಹೋದರೇ, ನಿಜವಾಗಲೂ ನೀವು ಯಾವ ಸ್ಥಾನದಲ್ಲಿರಿ, ಯಾವ ವರ್ಗಕ್ಕೆ ಸಂಬಂಧಪಟ್ಟವರಾಗಿರಿ, ಯಾವ ಮತಕ್ಕೆ ಸಂಬಂಧಪಟ್ಟದವರಾಗಿರಿ, ಯೇಸು ಕ್ರಿಸ್ತನನ್ನು ಬೇಡಿಕೊಂಡಿದ್ದವರು ಪ್ರತಿಯೊಬ್ಬರು ಖಂಡಿತವಾಗಿ ಅವರು ಗುಣಮುಖರಾಗ್ತಾರೆ ಅನ್ನತಕ್ಕಂಥ ಸತ್ಯವನ್ನು ತಿಳ್ಕೊಂಡಿದ್ರಿ. ಮತ್ತು ನಾನು ಪ್ರತಿ ವಾರಗಳಲ್ಲಿ ದಿನಗಳು ಕಳೆದಂತೆ ನಾನು ನೇರ ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ನನ್ನದೊಂದು ಚಾನಲ್ ಇದೆ, ಪಾಸ್ಟರ್ ಎನ್ ದೇವದಾಸ್ ಅಂತೇಳಿ ಯೂಟ್ಯೂಬ್ನಲ್ಲಿ. ಆ ಚಾನಲ್ನಲ್ಲಿ ನೀವು ಬಂದು ನೀವು ಪ್ರವೇಶ ಅಲ್ಲಿ ಆ ಚಾನಲ್ನಲ್ಲಿ ಬಂದು ನೋಡಿಕೊಂಡು ಕೂಡ ಅಲ್ಲಿ ಕೂಡ ನಾನು ಈ ಸಂದೇಶಗಳನ್ನು ಅಪ್ಲೋಡ್ ಮಾಡಿರ್ತೇನೆ. ಅಲ್ಲಿ ಕೂಡ ಕೇಳಿಕೊಂಡು ಅನೇಕ ಜನರಿಗೆ ಸಾರಿ ಈ ಸುಖ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರುಗಳು ಎಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮನ್ನು ವಿಶೇಷವಾಗಿ ಮತ್ತೊಂದು ಆವರ್ತಿ ಬರಬೇಕೆಂಬುದಾಗಿ ಸ್ವಾಗತಿಸ್ತಾ ಗುಡ್ ಬಾಯ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು.